ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸುಜಾತಾಸ್ ಬಾಲ್ಕನಿ ಗಾರ್ಡನ್. ನೀವು ಇಲ್ಲಿ ನೋಡ್ತಾ ಇರೋ ಪಿಂಕ್ ಹೈಬಿಸ್ಕಸ್ ಪ್ಲ್ಯಾಂಟ್ ಎಷ್ಟು ದೊಡ್ಡದಾಗಿದೆ, ಬಟ್ ಈ ವರ್ಷ ಅದು ಅಷ್ಟೊಂದು ಹೂ ಬಿಡಲಿಲ್ಲ. ಸೊ ನಾನು ಕಂಪ್ಲೀಟ್ ಪ್ರೂನಿಂಗ್ ಮಾಡಿದ್ದೀನಿ. ಅದನ್ನು ಪ್ರೂನಿಂಗ್ ಮಾಡಿ ಆದಮೇಲೂ ಸಹ ಅದು ತುಂಬ ದೊಡ್ಡದಾಗಿ ಅದು ಬ್ರ್ಯಾಂಚಸ್ ಬಂದುಬಿಟ್ಟಿದೆ. ಅದು ಮತ್ತು ರೂಟ್ ಬಾಂಡಿಂಗೂ ಆಗಿದೆ. ಸೊ ಅದನ್ನು ಹೇಗೆ ರಿಮೂವ್ ಮಾಡೋದು ಅಂತ ನೋಡೋಣ ಬನ್ನಿ. ಆ ಬ್ರ್ಯಾಂಚಸ್ ಎಲ್ಲ ತುಂಬ ದೊಡ್ಡದಾಗಿರೋದ್ರಿಂದ ಮತ್ತೆ ನಾವು ಪಾಟ್ಗೆ ಹಾಕೋದಕ್ಕೂ ಆಗೋದಿಲ್ಲ. ಈ ಥರ ಕೆಲವೊಂದು ಹೈಬಿಸ್ಕಸ್ ಪ್ಲ್ಯಾಂಟ್ಸ್ ಇರುತ್ತೆ, ಅದು ನೆಲದಲ್ಲಿ ಹಾಕೋದಕ್ಕೆ ಮಾತ್ರ ಯೋಗ್ಯವಾಗಿರುತ್ತೆ. ಯಾಕೆ ಅಂದರೆ ಅದ್ರ ರೂಟ್ಸ್ ಎಲ್ಲ ತುಂಬ ದೊಡ್ಡದಾಗಿ ಗ್ರೋ ಆಗುತ್ತೆ. ಪಾಟಲ್ಲಿ ನಾವು ಜಾಸ್ತಿ ದಿನ ರಿಟೈನ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಬಟ್ ನಾವು ಪರ್ಚೇಸ್ ಮಾಡುವಾಗ ಅದು ಗೊತ್ತಾಗೋದಿಲ್ಲ, ಈ ಥರ ಪ್ಲ್ಯಾಂಟ್ಸ್ ಇದು ತುಂಬ ದೊಡ್ಡದಾಗಿ ಬೆಳೆಯುತ್ತೆ ಅನ್ನೋದು ನಮಗೆ ಕೊಂಡ್ಕೊಳ್ಳುವಾಗ ಗೊತ್ತಾಗೋದಿಲ್ಲ. ಕೆಲವೊಂದು ಪ್ಲ್ಯಾಂಟ್ಸ್ ನೆಲಕ್ಕೆ ಹಾಕೋದಕ್ಕೆ ಮಾತ್ರ ಯೋಗ್ಯವಾಗಿರುತ್ತೆ. ಆ ಥರ ಪ್ಲ್ಯಾಂಟ್ಗಳಲ್ಲಿ ಇದು ಒಂದು. ನೀವು ನೋಡ್ತಾ ಇರಬಹುದು ಇಲ್ಲಿ ಎಷ್ಟೊಂದು ರೂಟ್ ತುಂಬ ಹಾರ್ಡಾಗಿ ಗ್ರೋ ಆಗಿದೆ. ಪಾಟ್ ತುಂಬ ಬರೀ ರೂಟೇ ತುಂಬ್ಕೊಂಡ್ಬಿಟ್ಟಿದೆ. ಒಂದು 4 ಇಯರ್ಸ್ ಆಗಿರಬಹುದು ಈ ಪ್ಲ್ಯಾಂಟ್ ನಾನು ಪಾಟಲ್ಲಿ ಹಾಕಿಬಿಟ್ಟು. ಒಂದೇ ವರ್ಷ ತುಂಬ ಚೆನ್ನಾಗಿ ಹೂ ಬಿಟ್ಟಿದ್ದು, ಬಟ್ ನೆಕ್ಸ್ಟ್ ಎಲ್ಲ ಈ ಥರ ರೂಟ್ ಬೌಂಡಿಂಗ್ ಆದರೆ ಫ್ಲವರ್ಸ್ ಕ್ವಾಲಿಟಿನೂ ಚೆನ್ನಾಗಿರಲ್ಲ, ಕ್ವಾಂಟಿಟಿನೂ ಚೆನ್ನಾಗಿರಲ್ಲ, ಜಾಸ್ತಿ ಹೂಗಳನ್ನು ಕೊಡೋದಿಲ್ಲ. ಸೊ ಈ ಥರ ನಾವು ರೂಟ್ ಬೌಂಡಿಂಗ್ ಎಲ್ಲ ರಿಮೂವ್ ಮಾಡ್ಕೊಂಡು ತೆಕ್ಕೊಂಡ್ರೆ ಸ್ವಲ್ಪ ಫ್ಲವರಿಂಗ್ಸ್ ನಾವು ತಗೊಳ್ಬೋದು. ಬಟ್ ಇದನ್ನು ಮತ್ತೆ ನಾವು ಒಂದನ್ನೇ ಪಾಟಿಗೆ ಹಾಕ್ತೀನಿ ಅಂತ ಅಂದರೆ ಅದೂ ಕಷ್ಟ ಆಗುತ್ತೆ. ನಾನು ಒಂದೊಂದು ಬ್ರ್ಯಾಂಚಸ್ನು ರಿಮೂವ್ ಮಾಡಿಬಿಟ್ಟು ಸಪ್ರೇಟಾಗಿ ನಾನು ರೀಪಾಟಿಂಗ್ ಮಾಡ್ತಾಯಿದ್ದೀನಿ. ಈ ದೊಡ್ಡದಾಗಿ ಬೆಳ್ಕೊಂಡಿರೋ ರೂಟ್ಸ್ ಪೂರ್ತಿ ರಿಮೂವ್ ಮಾಡಿ ಕಟ್ ಮಾಡಿ ಹಾಕಿಬಿಡಬೇಕು. ನೀವು ನೋಡ್ಬೋದು ಎಷ್ಟು ದೊಡ್ಡ ರೂಟ್ಸ್ ಇದರಲ್ಲಿ ಡೆವಲಪ್ ಆಗಿದೆ. ರೂಟ್ ಬಾಂಡಿಂಗ್ ಆಗಿರೋ ಹೈಬಿಸ್ಕಸ್ ಪ್ಲ್ಯಾಂಟ್ಗಳನ್ನ ಇದೇ ರೀತಿ ನಾವು ರೀಪಾಟ್ ಮಾಡ್ಕೊಳ್ಬೇಕು. ಕೆಲವೊಂದು ಚಿಕ್ಕ ಪ್ಲ್ಯಾಂಟ್ಗಳು ರೂಟ್ ಬೌಂಡಿಂಗ್ ಆಗಿದ್ದರೆ ನಾವು ಇದೇ ರೀತಿ ಮಾಡಿಕೊಂಡು ಮತ್ತೆ ಅದೇ ಇದನ್ನು ರೂಟ್ಸ್ ಎಲ್ಲ ಕಟ್ ಮಾಡಿ ಹಾಕಿಬಿಟ್ಟು ನಾವು ಮತ್ತೆ ಅದೇ ಪಾಟ್ಗೆ ರೀಪಾಟ್ ಮಾಡ್ಕೊಳ್ಬೋದು. ಪಾಟಿಂಗ್ ಮಿಕ್ಸ್ನ ಹಾಕ್ಕೊಂಡ್ಬಿಟ್ಟು ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಈ ರೂಟ್ಸ್ ಎಲ್ಲ ಕಟ್ ಮಾಡೋದ್ರಿಂದ. ಗಿಡ ಸತ್ತೋಗುತ್ತೆ ಅಂತ ಎಲ್ಲ ಅಂದ್ಕೋಬೇಡಿ. ಈ ಥರ ಬಂದಿರೋ ರೂಟ್ಸನ್ನು ನಾವು ನೀಟಾಗಿ ಪ್ರೂನಿಂಗ್ ಮಾಡಿಬಿಟ್ಟು ಮತ್ತೆ ರೀಪಾಟ್ ಮಾಡಿಕೊಂಡ್ರೆ ಅದೇ ರೀತಿ ಬೆಳೆಯುತ್ತೆ. ಸೊ ಇವಾಗ ನಾನು ಒಂದೊಂದು ಸ್ಟಿಕ್ನು ನಾನು ರಿಮೂವ್ ಮಾಡಿಕೊಂಡು ಸಪ್ರೇಟಾಗಿ ರೀಪಾಟ್ ಮಾಡ್ಕೊಳ್ತೀನಿ. ಅದು ಹೇಗೆ ತೆಗಿತೀನಿ ನಾನು ಅಂತ ನೋಡಿ. ಇಲ್ಲಿ 5 ಬ್ರ್ಯಾಂಚಸ್ ಇರೋದ್ರಿಂದ ನಾನು 5 ಪಾಟ್ಗೆ ನಾನು ಇದನ್ನು ಹಾಕ್ಕೊಳ್ಬೋದು. ಸಪ್ರೇಟ್ ಗಿಡಗಳನ್ನ ಮಾಡ್ಕೊಳ್ಬೋದು, ಬೇರ್ ಸಮೇತನೇ ಅದು ಬರುತ್ತೆ. ರೂಟ್ ಇರೋ ಥರನೇ ನಾವು ಕಟ್ ಮಾಡಿಕೊಂಡು ರೀಪಾಟ್ ಮಾಡ್ಕೊಳ್ಬಹುದು. ನೀವು ನೋಡ್ಬೋದು ರೂಟ್ ತುಂಬ ಚೆನ್ನಾಗಿ ಬಂದಿದೆ. ಇದ್ರ ಜೊತೆನೇ ಇಷ್ಟು ದೊಡ್ಡ ರೂಟ್ಗಳನ್ನು ಬೇಕಿಲ್ಲ, ಅದನ್ನು ನಾವು ಕಟ್ ಮಾಡ್ಕೊಂಡು ಚಿಕ್ಕದು ಮಾಡಿಕೊಂಡು ರೀಪಾಟ್ ಮಾಡ್ಕೊಳ್ಬೋದು. ರೀಪಾಟ್ ಮಾಡಿದವಾಗ ಫಸ್ಟು ಒಂದು 15 ಡೇಸ್ ಶೇಡಿ ಏರಿಯಾದಲ್ಲೇ ಇಟ್ಟರೆ ಒಳ್ಳೆಯದು. ಗಿಡಕ್ಕೆ ಯಾವುದೇ ರೀತಿ ಒಂದು ಹಾರ್ಮ್ ಆಗೋದಿಲ್ಲ. ಸೊ ಈ ರೀತಿ ಎಲ್ಲ ಒಂದು ಬ್ರ್ಯಾಂಚಸ್ನು ನಾನು ರಿಮೂವ್ ಮಾಡ್ಕೊಳ್ತೀನಿ, ಬೇರ್ ಸಮೇತನೇ ರಿಮೂವ್ ಮಾಡಿಕೊಂಡು ರೀಪಾಟ್ ಮಾಡಿದ್ದೀನಿ. ರೀಪಾಟ್ ಮಾಡಿರೋ ವಿಡಿಯೋನ ನನಗೆ ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ, ಬಟ್ ಹಾಕಿರೋ ಗಿಡನ ತೋರಿಸ್ತೀನಿ. ಅದು ಹೇಗೆ ಆಫ್ಟರ್ 15 ಡೇಸ್ ಅದರಲ್ಲಿ ಹೇಗೆ ಚಿಗುರುಗಳು ಬಂದಿದೆ ಅಂತ ನೀವು ನೋಡಬಹುದು. ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ. ಹೂಗಳು ಅಷ್ಟೇ ನೆಕ್ಸ್ಟ್ ತುಂಬ ಚೆನ್ನಾಗಿ ಬಿಡುತ್ತೆ ಈ ಥರ ಮಾಡಿಕೊಂಡ್ರೆ. ಕೆಲವೊಂದು ರೂಟ್ ಬೌಂಡಿಂಗ್ ಆಗಿರೋ ಪ್ಲ್ಯಾಂಟ್ಸನ್ನು ನಾವು ಹಾಗೆ ರೀಪಾಟ್ ಮಾಡ್ಕೊಳ್ಬೋದು, ರೂಟ್ಸ್ ಎಲ್ಲ ರಿಮೂವ್ ಮಾಡಿಬಿಟ್ಟು. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.